ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವ ವಿಚಾರದ ಬಗ್ಗೆ ಹೇಳ್ತೀನಿ ಅಂದರೆ, ಒಂದು ವಿಶೇಷವಾದ ವಿಚಾರ. ದೇವರನ್ನು ಯಾರು ನಂಬ್ತೀರಾ, ದೇವರನ್ನು ಯಾರು ಇಷ್ಟಪಡ್ತೀರಾ, ಅವರಿಗೆ ಈ ವಿಚಾರ ಇಷ್ಟ ಆಗುತ್ತೆ. ಜೀವನದಲ್ಲಿ ಎಲ್ರಿಗೂ ಕಷ್ಟಗಳು ಇರುತ್ತೆ. ಕೆಲವ್ರ ಮನೆಯಲ್ಲಿ ಯಾವಾಗಲೂ ಜಗಳ, ನೆಮ್ಮದಿ ಇರಲ್ಲ, ಸಂಬಂಧಗಳು ಹೊಂದಾಣಿಕೆ ಇರಲ್ಲ, ಬರೀ ಕಷ್ಟ. ದುಡಿತಾನೇ ಇರ್ತೀವಿ, ದುಡ್ಡೇ ನಿಲ್ಲಲ್ಲ, ಆರೋಗ್ಯ ಸರಿ ಇರಲ್ಲ. ನಿಮ್ಮ ಮದುವೆ ವಿಚಾರ, ಒಂದೊಳ್ಳೆ ಹುಡುಗಿ ಸಿಗಬೇಕಾಗಿರುತ್ತೆ, ಹಾಗೆ ಒಂದು ಒಳ್ಳೆ ಹುಡುಗ ಸಿಗಬೇಕಾಗಿರುತ್ತೆ. ನಿಮಗೆ ಯಾವುದಾದ್ರು ಜಮೀನು ಬರಬೇಕಾಗಿರುತ್ತೆ, ಸೈಟ್ ತೊಗೋಬೇಕಾಗಿರುತ್ತೆ, ಮನೆ ಕಟ್ಟಬೇಕಾಗಿರುತ್ತೆ. ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಿ ನೋಡ್ಕೋಬೇಕು ನಾನು, ಕೆಲವರಿಂದ ಮೋಸ ಆಗಿರುತ್ತೆ. ಹೀಗೆ ಒಂದಲ್ಲ ಎರಡಲ್ಲ, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೇ ಇರುತ್ತೆ, ಬಗೆಹರಿಯೋದೇ ಇಲ್ಲ. ಇದು ನನ್ನ ಅನುಭವದ ವಿಷಯ. ನನಗೆ ತುಂಬಾ ನೆಮ್ಮದಿ ಸಿಕ್ಕಿದೆ, ನನಗೆ ಒಳ್ಳೆಯ ಅನುಭವ ಆಗಿದೆ, ಬೆಳವಣಿಗೆ ತಂದೈತೆ. ಈ ಅಭ್ಯಾಸ ನನಗೆ ತುಂಬ ವರ್ಷಗಳದ್ದು. ನಾವು ಪೂಜೆ ಮಾಡ್ತೀವಿ, ದೇವ್ರ ಹತ್ರ ಕಷ್ಟಗಳನ್ನು ಹೇಳ್ಕೊತೀವಿ, ಕೋರಿಕೆಗಳನ್ನು ಬೇಡ್ಕೋತೀವಿ. ಸುಮ್ಮನೆ ಬೇಡ್ಕೊಳ್ಳೋದ್ರಿಂದ ಅದೇನು ಪ್ರಯೋಜನ ಆಗಲ್ಲ. ನಾವು ದೇವ್ರ ಮುಂದೆ ಆರಾಮವಾಗಿ ಕುಳಿತುಕೊಂಡು ದೇವರನ್ನೇ ದಿಟ್ಟಿಸಿ ನೋಡಬೇಕು. ನಿಮಗೆ ಯಾವ ದೇವ್ರ ಮೇಲೆ ಪ್ರೀತಿ ಇದೆಯೋ, ಭಕ್ತಿ ಇದೆಯೋ, ಮನೆ ದೇವರಾದರೂ ಸರಿ, ನಿಮಗೆ ಯಾವ ದೇವಿ ಇಷ್ಟ ಆದ್ರೂ ಸರಿ, ಆ ದೇವಿಯ ಮುಂದೆ ಬಂದು ಕುಳಿತುಕೊಂಡು ದೇವಿ ಕಣ್ಣನ್ನೇ ನೋಡುತ್ತಾನೇ ಇರಬೇಕು. ದೇವರ ಕಣ್ಣನ್ನು ದಿಟ್ಟಿಸಿ ನೋಡುತ್ತಾ ಹೀಗೆ 1-2 ನಿಮಿಷ ನೋಡ್ತಾನೇ ಕೂತ್ಕೊಳ್ಳಿ. ದೇವರ ಕಣ್ಣಿಗೆ ದೃಷ್ಟಿಯನ್ನು ಕೊಟ್ಟು ನೋಡಿ. ದೇವಿ ಕಣ್ಣಿನಲ್ಲಿರೋ ಶಕ್ತಿಯಿಂದ, ಆ ಪವರ್ನಿಂದ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗಬೇಕು. ಹೀಗೆ ದೇವಿ ಕಣ್ಣಿನಲ್ಲಿರೋ ಶಕ್ತಿಯಿಂದ ನಮ್ಮೊಳಗೆ ಇರುವ ನೆಗೆಟಿವಿಟಿಗಳನ್ನು ಸುಟ್ಟು ಹೋಗುವ ಹಾಗೆ ಮಾಡುತ್ತೆ. ಯಾವಾಗ ನಮ್ಮಲ್ಲಿರೋ ಕೆಟ್ಟ ಎನರ್ಜಿ ಸುಟ್ಟೋಗುತ್ತೋ ಆಗ ಎಲ್ಲ ಒಳ್ಳೆ ಕೆಲಸಗಳು ಶುರು ಆಗ್ತವೆ. ಮನೇಲಿ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ನೀವು ದೇವ್ರ ಹತ್ರ ಏನೇನು ಬೇಡ್ಕೊಂಡಿರ್ತೀರ, ಏನೇನು ಕೇಳ್ಕೊಂಡಿರ್ತೀರ, ಎಲ್ಲವನ್ನು ಆ ನಮ್ಮ ದೇವಿ, ನಮ್ಮ ಮನೆ ದೇವರು ನಮ್ಮನ್ನು ಕೈ ಬಿಡದೆ ಕಾಪಾಡ್ತಾನೇ ಇರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಸರಿ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.